ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಅವರು ನಿನ್ನೆಯಿಂದನೂ ಕೂಡ ನಿನ್ನೆಯೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದರು. ಇವತ್ತು ರಾಹುಲ್ ಗಾಂಧಿ ಭೇಟಿಗೆ ಟೈಮ್ ಕೇಳಿದ್ದಾರೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಲ್ಲಿ ವಿಶೇಷ ಏನಿಲ್ಲ ಅಂತ ಹೇಳಿದ್ದಾರೆ. ಪಕ್ಷದ ವಿಚಾರವನ್ನು ಚರ್ಚೆ ಮಾಡಲಾಯಿತು. ಪ್ರಧಾನಿ ಭೇಟಿ ಬಗ್ಗೆ ಸಿಎಂ ನನಗೂ ಹೇಳಿದ್ದಾರೆ. ಪ್ರಧಾನಿ ಭೇಟಿ ವೇಳೆ ರಾಜ್ಯದ ಜಲಯೋಜನೆಗಳ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ನಾವು ಮನವಿಯನ್ನು ಸಿದ್ಧಪಡಿಸಿ ಸಿಎಂಗೆ ಕೊಟ್ಟಿದ್ದೀವಿ ಅಂತೆಲ್ಲ ಡಿ ಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಶೇಷ ಏನಿಲ್ಲ. ಅವ್ರು ಹೇಳಿದ್ರಲ್ಲ ನಿನ್ನೆನೆ ಕಾಂಗ್ರೆಸ್ ಪಾರ್ಟಿ ಆಫೀಸ್ಗಳನ್ನ 100 ಆಫೀಸ್ಗಳನ್ನ ಓಪನ್ ಮಾಡಬೇಕು, ಶಂಕುಸ್ಥಾಪನೆ ಆಗಬೇಕು, ಡೇಟ್ ತಗೋಬೇಕು, ರಾಹುಲ್ ಗಾಂಧಿ ಅವರು ಬರಬೇಕು, ಖರ್ಗೆ ಅವರು ಬರಬೇಕು, ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಿದ್ದೆ ಅಂತೆಲ್ಲ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಈಗ ಇನ್ನೊಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಏನು ವಿಶೇಷ ಏನಿಲ್ಲಪ್ಪ, ಆ್ಯಸ್ ಯೂಶುವಲ್ KPCC ಅಧ್ಯಕ್ಷರಾಗಿ AICC ಅಧ್ಯಕ್ಷರನ್ನ ಭೇಟಿಯಾಗೋ ತಪ್ಪ ಅಂತ. ರಾಜ್ಯದಲ್ಲಿ ಪವರ್ ಶೇರಿಂಗ್ ಸಂಪುಟ ಪುನರ್ರಚನೆ ತುಂಬ ಜೋರಾಗಿ ಕೇಳಿಬರ್ತಾ ಇದೆ. ಹೀಗಾಗಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ DCM DK ಶಿವಕುಮಾರ್. ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯಲ್ಲಿ ಏನು ವಿಶೇಷ ಇಲ್ಲ, ಪಕ್ಷದ ವಿಚಾರದ ಬಗ್ಗೆ ಚರ್ಚೆ ಮಾಡಲಾಯಿತು ಅಷ್ಟೇ ಅಂತ ಹೇಳಿದ್ದಾರೆ ಅವರು. ಆಮೇಲೆ ಪ್ರಧಾನಿ ಭೇಟಿ ಬಗ್ಗೆ ಇವತ್ತು ಸಿದ್ದರಾಮಯ್ಯನವರು ಭೇಟಿ ಆಗ್ತಿದ್ದಾರಲ್ಲ, ಅದನ್ನು ಕೂಡ ಹೇಳಿದ್ದಾರೆ ಅಂತ. ನಾನು ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಭೇಟಿ ಮಾಡೋದು ಸ್ವಾಭಾವಿಕ, ಏನು ಸ್ಪೆಷಲ್ ಏನಿಲ್ಲ. ಕೆಲವು ಇಶ್ಯೂಸ್ ಪಕ್ಷದ ವಿಚಾರ, ಕೆಲವು ಆಫೀಸ್ ಇನಾಗ್ರೇಷನ್, ಕೆಲವು ಯಾವುದೋ ಟ್ರಸ್ಟ್ ಒಂದು ಎಲ್ಲ ಇಶ್ಯೂಸ್ ಇತ್ತು ಸರ್. ಅಲ್ಲ ಅದು ಇವಾಗ ಇಡೀ ರಾಜ್ಯಾದ್ಯಂತ ರಾಜಕೀಯ ಚಟುವಟಿಕೆಗಳ ಗರಿಗೆದರಿದೆ, ಎಲ್ಲ ಪುನರ್ರಚನೆ ಎಲ್ಲ ಚರ್ಚೆ ಆಗ್ತಾ ಗರಿನೂ ಇಲ್ಲ. ಈ ಸಂದರ್ಭದಲ್ಲಿ ಭೇಟಿಯಾಗಿ ಪಕ್ಷ ಅದು ಅಂದ್ರೆ ಪಾರ್ಟಿ ಇದ್ರೆ ನಾವು ನೀವೆಲ್ಲ ಇದು ಯಾವ